ಈಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿಜಯ್ ಇದ್ದಾರೆ ನಮ್ಮ ಸಂಪರ್ಕದಲ್ಲಿ. ಅದರ ಜೊತೆಗೆ ಮೈಸೂರಿನಿಂದ ಮಧುಸೂದನ್ ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ವಿಜಯ್, ನಿಮ್ಮನ್ನ ಕೇಳೋದಾದ್ರೆ RR ನಗರದಲ್ಲಿ ದರ್ಶನ್ ಮನೆ ಕೂಡ ಇದೆ. ಬಟ್ ಒಂದೇನಂದ್ರೆ ಮಧ್ಯಂತರ ಜಾಮೀನು ಪಡೆದ ನಂತರ ದರ್ಶನ್ ವಿಜಯಲಕ್ಷ್ಮಿ ಜೊತೆನೇ ಇದ್ದಾರೆ. RR ನಗರದ ಮನೆಗೆ ಹೋಗಿರ್ಲಿಲ್ಲ. ಬಟ್ ಈಗ ಅಲ್ಲೂ ಕೂಡ ಪೊಲೀಸರು ಬಂದಿದ್ದಾರಂತೆ. ಸೊ ಏನಾಗ್ತಿದೆ? ಖಂಡಿತವಾಗೂ ಶ್ವೇತಾ, ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಏನು ರದ್ದಾದ ಬಳಿಕ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥ ಹುಡುಕಾಟ ನಡೀತಾ ಇರುವಂಥದ್ದು. ಹಾಗಾಗಿ RR ನಗರದ ನಿವಾಸದಲ್ಲೂ ದರ್ಶನ್ ಇದ್ದಾರಾ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಆದರೆ ದರ್ಶನ್ ಅವರು ಇಲ್ಲಿಲ್ಲ ಅನ್ನೋ ಮಾಹಿತಿ ಅವರಿಗೆ ಸಿಕ್ಕಿರುವಂಥದ್ದು. ಆದರೆ ದರ್ಶನ್ ಅವರು ಹಾಗಾದರೆ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಅವರ ಆತ್ಮ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಅವರು 8 ಗಂಟೆವರೆಗೂ ಬೆಂಗಳೂರಿನಲ್ಲೇ ಇದ್ದರು. ಆನಂತರ ಅವರು ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಇರುವಂಥದ್ದು. ಹಾಗಾಗಿ ನಾನೀಗ ಸದ್ಯ RR ನಗರದ ಮನೆಯ ಬಳಿ ಇದ್ದೇನೆ. ಇಲ್ಲಿ ಮನೆ ಬಳಿ ವಾತಾವರಣ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೇನೆ. ಮೊದಲಿಗೆ ದರ್ಶನ್ ಅವರು ಮನೆಯಲ್ಲಿದ್ದಾರೆ ಅಥವಾ RR ನಗರದ ನಿವಾಸದಲ್ಲಿದ್ದಾರೆ ಅಂತಂದ್ರೆ ಅವರ ಅಭಿಮಾನಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾ ಇದ್ರು. ಆದರೆ ಇವತ್ತು ದರ್ಶನ್ ಅವರು ಮನೆಯಲ್ಲಿ ಇಲ್ಲ ಅನ್ನುವಂಥದ್ದು ವಿಚಾರ ಅವರಿಗೆ ನಿನ್ನೆನೇ ಗೊತ್ತಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ದರ್ಶನ್ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಕೆಲವು ಅಭಿಮಾನಿಗಳು ಮಾತ್ರ ಅವ್ರ ಮನೆ ನಿವಾಸದ ಬಳಿ ಬಂದು ಕಾಯ್ಕೊಂಡಿರ್ತಾರೆ. ಯಾಕಂದ್ರೆ ದರ್ಶನ್ ಅವರು ಈಗ ಮತ್ತೆ ಜೈಲಿಗೆ ಹೋಗ್ಬೇಕಾಗಿ ಬಂದಿದೆ. ಹಾಗಾಗಿ ಅವರೇನಾದ್ರು ಈ ಮನೆಯ ಬಳಿ ಬಂದು ನಂತರ ಕೋರ್ಟ್ಗೆ ಅಪೇರ್ ಆಗ್ತಾರ ಅನ್ನೋದ್ರ ಬಗ್ಗೆ ಅಭಿಮಾನಿಗಳು ಕುತೂಹಲದಿಂದ ಕಾಯ್ಕೊಂಡಿರುವಂಥದ್ದು. ಈಗ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಸದ್ಯ ಮನೆಯಲ್ಲಿ ಇಲ್ಲ. ನಿನ್ನೆ ರಾತ್ರಿ 8 ಗಂಟೆಗೆ ಸುಮಾರಿಗೆ ಅವರು ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅಂತ ಮಾಹಿತಿ ಇರುವಂಥದ್ದು. ಹಾಗಾದ್ರೆ ದರ್ಶನ್ ಅವರನ್ನು ಹೊಸಕರಹಳ್ಳಿಯ ನಿವಾಸದಲ್ಲಿ ಅಂದ್ರೆ ವಿಜಯಲಕ್ಷ್ಮಿ ನಿವಾಸದಲ್ಲಿ ಇದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆ ನಡೀತಾ ಇರುವಂಥದ್ದು. ಯಾಕಂದ್ರೆ ದರ್ಶನ್ ಅವರು ಕಳೆದ ಡಿಸೆಂಬರ್ನಲ್ಲಿ ಮಧ್ಯಂತರ ಜಾಮೀನು ಪಡೆದು ಹೊರಗೆ ಬಂದ ನಂತರ ಅವರು ನೇರವಾಗಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗಿದ್ರು. ಹೊಸಕರಹಳ್ಳಿಯ ನಿವಾಸದಲ್ಲಿ ಅಪಾರ್ಟ್ಮೆಂಟ್ಲಿ ವಿಜಯಲಕ್ಷ್ಮಿ ಅವರ ಜೊತೆಗೆ ವಾಸವಾಗಿದ್ದರು. ಜೊತೆಗೆ ಆಗಾಗ ಈ ಒಂದು RR ನಗರದಲ್ಲಿ ಮನೆ ಇರುವಂತಹ ಒಂದು ನಿವಾಸಕ್ಕೆ ಬಂದು ಹೋಗ್ತಾ ಇದ್ರು. ಇದ್ರ ಜೊತೆಗೆ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ಆದರೆ ದರ್ಶನ್ ಅವರ ಸುಪ್ರೀಂ ಕೋರ್ಟ್ ಆದೇಶ ಇವತ್ತು ಬರೋ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಎಲ್ಲಿದ್ದಾರೆ ಅಂತ ಒಂದು ಹುಡುಕಾಟ ಶುರುವಾಗಿರುವಂಥದ್ದು. ಸದ್ಯ ಪೊಲೀಸರು RR ನಗರದಲ್ಲಿರುವಂತಹ ದರ್ಶನ್ ಅವರ ನಿವಾಸಕ್ಕೂ ಕೂಡ ಇದಾರ ಅನ್ನುವಂಥ ಬಗ್ಗೆ ಮಾಹಿತಿನ ಪಡ್ಕೊಂಡಿದ್ದಾರೆ. ಆದರೆ ದರ್ಶನ್ ಅವರು ಈ ಒಂದು ನಿವಾಸದಲ್ಲಿ ವಾಸವಾಗಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಈ ಒಂದು ನಿವಾಸದಲ್ಲಿ ಇಲ್ಲ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಹಾಗಾದ್ರೆ ದರ್ಶನ್ ಅವರು ಎಷ್ಟೊತ್ತಿಗೆ ಕೋರ್ಟ್ಗೆ ಹಾಜರಾಗ್ತಾರೆ ಅಥವಾ ಎಲ್ಲಿ ಹಾಜರಾಗ್ತಾರೆ, ಅವ್ರನ್ನ ಹೇಗೆ ಪ್ರೊಡ್ಯೂಸ್ ಮಾಡುವಂಥದ್ದು ಎಲ್ಲವೂ ಕೂಡ ಪೊಲೀಸರಿಗಾಗಲೇ ದರ್ಶನ್ಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇನ್ನು ದರ್ಶನ್ ಅವರ ಸಿನಿಮಾ ವಿಚಾರಕ್ಕೆ ಹೇಳಬೇಕು ಅಂದರೆ ದರ್ಶನ್ ಏನು ಈ ಒಂದು ಸುಪ್ರೀಂ ಕೋರ್ಟ್ ಆದೇಶ ಬರೋಕ್ಕೂ 1 ಗಂಟೆ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ. ಡೆವಿಲ್ ಸಿನಿಮಾದ ಒಂದು ಹಾಡು ನಾಳೆ ಬಿಡುಗಡೆ ಆಗ್ತಾ ಇದೆ, ನೀವೆಲ್ಲರೂ ಕೂಡ ಅದನ್ನ ಬೆಂಬಲಿಸಿ ಅನ್ನುವಂಥ ಅರ್ಥದಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿರುವಂಥದ್ದು. ಹೀಗಾಗಿ ದರ್ಶನ್ ಒಂದು ಕಡೆ ಸುಪ್ರೀಂ ಕೋರ್ಟ್ನ ಆದೇಶದ ಟೆನ್ಷನ್ ಜೊತೆಗೆ ಸಿನಿಮಾವನ್ನು ಕೂಡ ತನ್ನ ಅಭಿಮಾನಿಗಳಿಗೆ ಕೊಡಬೇಕು, ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಕೆಲಸನೂ ಕೂಡ ಮಾಡಿರುವಂಥದ್ದು ಶ್ವೇತಾ. ಇನ್ನು ದರ್ಶನ್ ನಿವಾಸದ ಬಳಿ ಹಲವಾರು ಜನ ಅಭಿಮಾನಿಗಳು ಒಬ್ಬೊಬ್ಬರಾಗೆ ಹರಿದು ಬರ್ತಿರೋಂಥ ದೃಶ್ಯಾವಳಿಗಳು ಕೂಡ ನಿಮಗೆ ತೋರಿಸ್ತೇನೆ. ಆಟೋ ಡ್ರೈವರ್ಸ್ಗಳಾಗಿರ್ಬೋದು ಅಥವಾ ಅವರ ಆಪ್ತ ಬಳಗ ಕೆಲವರು ಈ ಮನೆಯ ಸುತ್ತಮುತ್ತ ಬಂದು ಹೋಗ್ತಾ ಇರುವಂಥದ್ದು. ಹಾಗಾಗಿ ಕೆಲವು ಅಭಿಮಾನಿಗಳು ಅವರಿಗೋಸ್ಕರ ದರ್ಶನ್ ಈ ಮನೆಗೆ ಬಂದು ಹೋಗುವಂತಹ ಸಾಧ್ಯತೆ ಇರುವಂಥ ಒಂದು ನಿಟ್ಟಿನಲ್ಲಿ ಅಂದರೆ ಕೋರ್ಟ್ಗೆ ಹಾಜರಾಗೋಕ್ಕೂ ಮೊದಲೇ ಅಥವಾ ಜೈಲಿಗೆ ಹೋಗೋಕ್ಕೂ ಮೊದಲೇ ಈ ಮನೆಗೆ ಬಳಿ ಬರಬಹುದಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಈ ಒಂದು ಮನೆ ಬಳಿ ಬರ್ತಾ ಇರೋದು. ನಾನು ಕೆಲವು ಅಭಿಮಾನಿಗಳನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾರಾದರೂ ಮಾತಾಡ್ಬೋದಾ? ನಿಮ್ಮ ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಿ ಈ ಒಂದು ಕೇಸ್ ಬಗ್ಗೆ? ಸೊ ಯಾರ ಅಭಿಮಾನಿಗಳು ಕೂಡ ಈ ಒಂದು ವಿಚಾರಕ್ಕೆ ಮಾತಾಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಆದರೆ ಅವರಿಗೆ ನಾಳೆ ಅವರ ಸಿನಿಮಾದ ಹಾಡು ಒಂದು ಬಿಡುಗಡೆ ಆಗ್ತಿದೆ. ಹಾಗಾಗಿ ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಮಾಡೇ ಮಾಡ್ತಾರೆ ಅನ್ನೋದು ಕೂಡ ಖಂಡಿತವಾಗಿ ಹೌದು. ನಾನು ಇಲ್ಲೊಬ್ಬರು ದರ್ಶನ ಅಭಿಮಾನಿಗಳೇ ಮಾತಾಡ್ತಾ ಹೋಗ್ತೀನಿ. ಸರ್, ಬ್ರದರ್, ಏನು ಹೇಳ್ತೀರಿ ಒಂದು ವಿಚಾರದ ಬಗ್ಗೆ? ಇವತ್ತು ದರ್ಶನ ಬಗ್ಗೆ ಕೋರ್ಟಲ್ಲಿ ಕೇಸ್ ಬಗ್ಗೆ ಒಂದು ಬಂದಿದೆ, ತೀರ್ಪು ಬಂದಿದೆ, ಏನು ಹೇಳ್ತೀರಿ ಸರ್? ತುಂಬ ಬೇಜಾರಾಗ್ತಾ ಇದೆ ಬಾಸ್ ಬಗ್ಗೆ ಆ ಥರ ತೀರ್ಪು ಬಂದಿರೋದು. ಸೊ ನಾವು ಪಾಸಿಟಿವ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.